ಎಲ್ರಿಗೂ ನಮಸ್ತೆ. 19 ಕಿಡ್ಸ್ ಲೈಫ್ ಸ್ಟೈಲ್ಗೆ ಎಲ್ರಿಗೂ ಸ್ವಾಗತ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಶುರು ಮಾಡ್ತಾ ಇದ್ದೀನಿ. ಬೆಳಿಗ್ಗೆ 4 ಗಂಟೆಗೆ ಎದ್ದು 4 ಗಂಟೆಯಿಂದನೇ ಮಾರ್ನಿಂಗ್ ವ್ಲಾಗ್ ಶುರು ಮಾಡ್ತಾ ಇದ್ದೀನಿ. ಸೊ ಎದ್ದ ತಕ್ಷಣ ಬ್ರಷ್ ಮಾಡಿ ಮುಖಕ್ಕೆ ನೀರು ಹಾಕ್ಕೊಂಡು ಬಂದು ದೇವ್ರಿಗೆ ಕೈ ಮುಗಿದ ತಕ್ಷಣ ಒಂದು ಲೋಟ ನೀರು ಕುಡಿಯೋ ಅಭ್ಯಾಸ ನನಗೆ. ಸೊ ಅದಾದಮೇಲೆ ಮನೆ ಕೆಲಸ ಎಲ್ಲ ಮುಗಿಸಿ ಸ್ನಾನ ಮಾಡಿಕೊಂಡು ಸೊ ಪೂಜೆ ಮಾಡೋಣ ಅಂತ ಅಂದ್ಬಿಟ್ಟು ರೆಡಿ ಆಗ್ತಾಯಿದ್ದೆ. ಸೊ ಪೂಜೆಗೆ ಎಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳಿ ಮೊದಲು ಬಾಗಿಲಿಗೆ ನೀರು ಹಾಕ್ಬಿಟ್ಟು ರಂಗೋಲಿ ಹಾಕ್ಕೊತಾ ಇದ್ದೀನಿ. ಸೊ ಎದ್ದ ತಕ್ಷಣ ಸೂರ್ಯ ಹುಟ್ಟೋದಕ್ಕಿಂತ ಮುಂಚೆ ಈ ಥರ ರಂಗೋಲಿ ಹಾಕೋದು ಇರ್ಬೋದು, ಬಾಗಿಲಿಗೆ ಪೂಜೆ ಮಾಡೋದು ಇರ್ಬೋದು, ತುಂಬ ಒಳ್ಳೆಯ ಅಭ್ಯಾಸ ಅಂತಲೇ ಹೇಳ್ಬೋದು. ಸೊ ಇವತ್ತು ನಾನು ರಂಗೋಲಿ ಹಾಕ್ಬಿಟ್ಟು ನೋಡ್ತಾ ಇದ್ದರೆ ಸೂರ್ಯ ಹುಟ್ಟೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು. ನಮ್ಮ ಮನೆ ಮುಂದೆ ನಿಂತ್ಕೊಂಡು ನೋಡಿದ್ರೆ ನೀವು ನೋಡ್ತಾ ಇದ್ದೀರಾ ನೋಡಿ. ಸೊ ಈ ಥರ ಡಿಫ್ರೆಂಟ್ ಕಲರಾಗಿ ಕಾಣಿಸ್ತಾ ಇತ್ತು. ನೋಡ್ತಾ ಇದ್ದರೆ ಅಲ್ಲೇ ನಿಂತ್ಕೊಂಡು ನೋಡಬೇಕು ಅನ್ನಿಸ್ತಾ ಇತ್ತು. ಸೊ ಹಾಗಾಗ್ಬಿಟ್ಟು ನಾನು ಸ್ವಲ್ಪ ಹೊತ್ತು ನಿಂತ್ಕೊಂಡು ನೋಡಿಬಿಟ್ಟು ಆಮೇಲಿಂದ ಪೂಜೆ ಮಾಡೋಣ ಅಂತ ಬಂದೆ. ಸೊ ಪೂಜೆ ಮುಗಿದ್ಮೇಲೆ ನಂದು ಅಭ್ಯಾಸ ಇದ್ದಿದ್ದೇನೆ. ಸೊ ಒಂದು ಸ್ವಲ್ಪ ಎಷ್ಟು ಟೈಮ್ ಇರುತ್ತೋ ಅಷ್ಟು ಸ್ವಲ್ಪ ಭಗವದ್ಗೀತೆ ಓದ್ಕೊಂಡು ಆಮೇಲಿಂದ ತಿಂಡಿ ಮಾಡೋಕ್ಕೆ ಹೋಗ್ತೀನಿ. ಸೊ ಬೆಳಿಗ್ಗೆ ಎದ್ದ ತಕ್ಷಣ ಈ ಥರ ಪೂಜೆ ಮಾಡಿ ನಮ್ಗೆ ಯಾವುದು ಭಗವದ್ಗೀತೆನೇ ಅಂತ ಏನಿಲ್ಲ, ಯಾವುದಾದ್ರೂ ಒಂದು ಒಳ್ಳೆ ಬುಕ್ಕು ಒಂದು ಸ್ವಲ್ಪ ಓದ್ಬಿಟ್ಟು ದಿನ ಶುರು ಮಾಡೋದ್ರಿಂದ ತುಂಬಾ ಮೈಂಡ್ ಒಂಥರ ಫ್ರೆಶ್ ಆಗಿರುತ್ತೆ, ಖುಷಿ ಇರುತ್ತೆ ಅಂತಲೇ ಹೇಳ್ಬೋದು. ಸೊ ಒಳ್ಳೊಳ್ಳೆ ಅಭ್ಯಾಸಗಳು ಮಾಡ್ಕೊಬೇಕಲ್ವಾ. ನೋಡಿ ನಮ್ಮನೆ ಒಳಗೆ ಎಷ್ಟು ಚೆನ್ನಾಗಿ ಬಿಸಿಲು ಬರ್ತಾ ಇದೆ ಅಂತ ಅಂದ್ಬಿಟ್ಟು. ಓಕೆ, ಬ್ರೇಕ್ಫಾಸ್ಟ್ ರೆಡಿ ಮಾಡೋಣ. ಇವತ್ತು ಇಡ್ಲಿ ಮಾಡೋಣ ಅಂತ ಅಂದ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ದೀನಿ. ಈ ಇಡ್ಲಿ ಪಾತ್ರೆ ಯಾಕೆ ನಿಮಗೆ ತೋರಿಸ್ತಾ ಇದ್ದೀನಿ ಅಂತ ಅಂದರೆ ಇದು ತುಂಬಾ ಹಳೆಯದು. ಅಂದರೆ ನಮ್ಮ ಅಮ್ಮ ಇರುವಾಗ ಯೂಸ್ ಮಾಡ್ತಾ ಇದ್ದಿದ್ದಂಥ ಪಾತ್ರೆ. ಸೊ ಇವಾಗ ಅದನ್ನು ನಮ್ಮಮ್ಮ ಯೂಸ್ ಮಾಡಿ ಅದಾದಮೇಲೆ ನಾನು ಕೂಡ ಯೂಸ್ ಮಾಡ್ತಾ ಇದ್ದೀನಿ. ಸೊ ಎಷ್ಟು ಖುಷಿ ಆಗುತ್ತೆ ಗೊತ್ತಾ, ಈ ಥರ ಹಿಂದಿನ ಕಾಲದವ್ರದ್ದು ಹಳೆ ವಸ್ತುಗಳು, ಅವರು ಬಳಸ್ತಿದ್ದಂಥ ವಸ್ತುಗಳನ್ನ ನಾವು ಬಳಸೋದ್ರಿಂದ ಒಂದು ಒಳ್ಳೆ ಮೆಮೊರಿ, ಒಂದೊಂದು ಸಲ ನೆನಪಿಸ್ಕೊಂಡ್ರೆ ಖುಷಿ ಆಗುತ್ತೆ. ನಮ್ಮ ಅಜ್ಜಿ ಮಾಡ್ತಾ ಇದ್ದಿದ್ದಂಥ ಅಡುಗೆ ಪಾತ್ರೆಗಳಿದು, ಅಥವಾ ಅವರೇನೋ ಯೂಸ್ ಮಾಡ್ತಾ ಇರೋವಂಥ ಬಟ್ಟೆಗಳಾಗಿರ್ಬೋದು, ಈ ಥರದ್ದು. ಸೊ ನಮ್ಮನೇಲಿ ಈ ಥರ ನೆನಪುಗಳು ತುಂಬಾ ಇದೆ. ನಾನು ಕೆಲವೊಂದು ವಸ್ತುಗಳನ್ನ ಅಥವಾ ಕೆಲವೊಂದು ಇದನ್ನು ಅಂದರೆ ಬಟ್ಟೆಗಳು ಈ ಥರದ್ದು ನಾನು ಇವಾಗಲೂ ಕೂಡ ಇಟ್ಕೊಂಡಿದ್ದೀನಿ. ಅವ್ರು ಇಲ್ಲದೆ ಇರ್ಬೋದು, ಬಟ್ ಅವ್ರ ನೆನಪುಗಳು ಯಾವಾಗಲೂ ಜೊತೆಲಿರುತ್ತೆ ಅನ್ನೋ ಕಾರಣದಿಂದ ನಾನು ಈ ಥರದ್ದೆಲ್ಲ ಇಟ್ಕೊಂಡಿರ್ತೀನಿ, ಬಳಸ್ತೀನಿ ಕೂಡ. ಸೊ ಅದಾದಮೇಲೆ ನಾನು ಇಡ್ಲಿಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಸೊ ಇಡ್ಲಿ ಹಿಟ್ಟಿಗೆ ನಾನು ರಾತ್ರಿಯೇ ಉಪ್ಪು ಹಾಕೋದಿಲ್ಲ. ಬೆಳಗ್ಗೆ ಎದ್ದು ಸ್ವಲ್ಪ ಸಕ್ಕರೆ ಮತ್ತು ಉಪ್ಪು ಇದಿಷ್ಟು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಮತ್ತು ಅದು ಸ್ವಲ್ಪ ಹೊತ್ತು ಬಿಟ್ಬಿಡ್ತೀನಿ. ಅದು ನೀಟಾಗಿ ಕರಗಬೇಕಲ್ವ, ಹಾಗಾಗಿ ಅದಾದಮೇಲೆ ನಾನು ಇಡ್ಲಿಗೆ ಇಟ್ಕೊತಾ ಇದ್ದೀನಿ. ಸೊ ಇವತ್ತು ಏನೇ ಪಲ್ಯ ಸಾಂಬಾರು ಈ ಥರದ್ದೇನು ಮಾಡಲ್ಲ, ಕಾಯಿ ಚಟ್ನಿ ಮಾಡ್ಕೊಂಬಿಡ್ತೀನಿ ಇಡ್ಲಿಗೆ. ಟೈಮ್ ಬೇರೆ ಆಗೋಗ್ಬಿಟ್ಟಿದೆ. ಸೊ ಟೈಮ್ ಇಲ್ಲದೆ ಇರೋ ಕಾರಣ ಚಟ್ನಿ ಮಾಡ್ಕೊಳ್ಳೋಣ ಅಂತ ಮಾಡ್ಕೊತೀನಿ. ಮೊದಲು ಇಡ್ಲಿಗೆ ಇಟ್ಬಿಟ್ಟು ಆಮೇಲೆ ಚಟ್ನಿ ಮಾಡ್ಕೊತೀನಿ. ಸೊ ನಾನು ಕಾಯಿ ಚಟ್ನಿಗೆ ಏನು ಹಾಕ್ಕೊತೀನಿ ಅಂತ ಅಂದರೆ ಹಸಿ ತೆಂಗಿನಕಾಯಿ ಹಾಕ್ಕೊತಾ ಇದ್ದೀನಿ. ಸೊ ಈ ಥರ ಎಬ್ಬಿ ಹಾಕೋದು ಬೇಡ, ಸ್ವಲ್ಪ ಕಷ್ಟ ಆಗುತ್ತೆ. ಏನಾದರೂ ಮಿಸ್ ಆಗಿ ಕೈಗೇನಾದರೂ ತಾಕ್ತು ಅಂತಂದರೆ ಗಾಯ ಆಗುತ್ತೆ, ಬ್ಲಡ್ ಬರುತ್ತೆ. ಸೊ ಹಂಗಾಗ್ಬಿಟ್ಟು ಈ ಥರ ಯಾರು ದಯವಿಟ್ಟು ಟ್ರೈ ಮಾಡಬೇಡಿ. ಸೊ ತುರಿದ್ಬಿಟ್ಟು ಹಾಕ್ಕೊಳ್ಳೋದು ಒಳ್ಳೆಯದು. ಅದನ್ನು ನಾನು ಒಂದ್ಸಲ ಮಿಕ್ಸಿಲಿ ಪುಡಿ ಮಾಡಿಕೊಂಡು ತೆಂಗಿನಕಾಯಿನ, ಅದಾದಮೇಲೆ ಸ್ವಲ್ಪ ಹುಣಸೆಹಣ್ಣು, ಖಾರಕ್ಕೆ ಎಷ್ಟು ಬೇಕು ಅಂತ ನೋಡ್ಕೊಂಡು ಹಸಿಮೆಣ್ಸಿನ್ಕಾಯಿ, ಸ್ವಲ್ಪ ಕರಿಬೇವಿನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಹಾಕ್ಕೊತಾ ಇದ್ದೀನಿ, ಮತ್ತು ಹುರಿಗಡಲೆ ಅದನ್ನು ಕೂಡ ಸ್ವಲ್ಪ ಹಾಕ್ಕೊಂಡು ಬೆಳ್ಳುಳ್ಳಿ ಹಾಕ್ಕೊತಾ ಇದ್ದೀನಿ. ದಪ್ಪ ಇಲ್ಕಿರುವಂಥದ್ದು ಒಂದು 4-5 ಬೆಳ್ಳುಳ್ಳಿ ಇಲ್ಕು, ರುಚಿಗೆ ಎಷ್ಟು ಬೇಕು ಅಂತ ನೋಡಿಕೊಂಡು ಉಪ್ಪು, ಇದಿಷ್ಟು ಹಾಕ್ಕೊಂಡು ನಾವು ರುಬ್ಕೊಂಬಂದ್ಬಿಡೋಣ. ಸೊ ಕಾಯಿ ಚಟ್ನಿ ಇಷ್ಟೇನೆ, ನಮ್ಮ ಮನೇಲಿ ಮಾಡೋ ರೀತಿ ಇದು ಚಟ್ನಿನ. ಬೇರೆ ಬೇರೆ ಥರ ಡಿಫ್ರೆಂಟಾಗಿ ಇನ್ನೂ ಬೇರೆ ಥರ ಎಲ್ಲ ಮಾಡ್ತಾರೆ. ಸೊ ಇದಕ್ಕೆ ಸ್ವಲ್ಪ ಲೈಟಾಗಿ ಒಗ್ಗರಣೆ ಕೊಟ್ಕೊಂಬಿಡೋಣ ಅಂತ ಹೇಳಿ 1-2 ಟೇಬಲ್ ಸ್ಪೂನಷ್ಟು ಎಣ್ಣೆ, ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಸಾಸಿವೆ, ಸ್ವಲ್ಪ ಕರಿಬೇವಿನ ಸೊಪ್ಪು, ಒಂದು ಒಣಮೆಣ್ಸಿನ್ಕಾಯಿ ಇದಿಷ್ಟು ಹಾಕ್ಕೊಂಡು, ಮತ್ತು ಉದ್ದಿನಬೇಳೆ ಹಾಕೋದ್ರಿಂದ ಚಟ್ನಿಗೆ ರುಚಿ ತುಂಬಾ ಚೆನ್ನಾಗಿರುತ್ತೆ. ಸೊ ಇದಿಷ್ಟು ಹಾಕ್ಕೊಂಡು ಒಗ್ಗರಣೆಯಲ್ಲಿ
ಸ್ವಲ್ಪ ಫ್ರೈ ಮಾಡಿಕೊಂಡು ಚಟ್ನಿಗೆ ಮಿಕ್ಸ್ ಮಾಡಿಕೊಂಡ್ರೆ ಒಗ್ಗರಣೆ ಚಟ್ನಿ ರೆಡಿ ಆಗೋಯ್ತು. ಸೊ ಇಡ್ಲಿ ಚಟ್ನಿ ಇವತ್ತು ನಮ್ಮನೆ ಬ್ರೇಕ್ಫಾಸ್ಟು. ಚಟ್ನಿ ಎಷ್ಟು ಕಲರ್ಫುಲ್ಲಾಗಿ ಕಾಣ್ತಾ ಇದೆ ಅಲ್ವಾ. ಸಿಂಪಲ್ ಬ್ರೇಕ್ಫಾಸ್ಟು ಮತ್ತು ದಿಢೀರಂತ ಟೈಮ್ ಇಲ್ಲದೇ ಇರಬೇಕಾದ್ರೆ ಬೇಗ ಆಗುವಂಥದ್ದು. ಸೊ ಏನಿಲ್ಲ ಅಂದರೆ ಒಂದು ಅರ್ಧ ಗಂಟೆ ಒಳಗೆ ನಾವು ತಿಂಡಿ ರೆಡಿ ಮಾಡ್ಕೊಂಬಿಡ್ಬೋದು. ಸೊ ಇಡ್ಲಿ ಕೂಡ ಬೆಂದಿದೆ, ಎಷ್ಟು ಸಾಫ್ಟಾಗಿ ಎಷ್ಟು ಚೆನ್ನಾಗಿದೆ ನೋಡಿ, ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ಅಂತ ಅಂದ್ಬಿಟ್ಟು. ಸೊ ತುಂಬ ಬಿಸಿ ಇರೋ ಕಾರಣ ಸ್ವಲ್ಪ ಕಷ್ಟಪಟ್ಟೆ ತೆಗಿತಾ ಇದ್ದೀನಿ. ಸೊ ನೋಡಿ ಎಷ್ಟು ನೀಟಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಅಂದ್ಬಿಟ್ಟು. ಸೊ ಇಡ್ಲಿ ತುಂಬ ಸಿಂಪಲ್ಲು ಮಾಡೋದು. ನಾನು 2 ಲೋಟ ರೇಷನ್ ಅಕ್ಕಿ ಹಾಕ್ಕೊತಾ ಇದ್ದೀನಿ. ಅಂದರೆ ಇಡ್ಲಿ ಅಕ್ಕಿ ಅಂಗಡೀಲಿ ಕೂಡ ಸಿಗುತ್ತೆ, ಅದನ್ನು ತೊಗೊಂಬಂದರೂ ಆಯಿತು. 2 ಲೋಟ ಅಕ್ಕಿಗೆ ಒಂದು ಅರ್ಧದಷ್ಟು ಉದ್ದಿನಬೇಳೆ ಹಾಕ್ಕೊತೀನಿ. ಅದಾದಮೇಲೆ ಸ್ವಲ್ಪ ಅವಲಕ್ಕಿ, ಇದಿಷ್ಟೇ ನಾನು ಇಡ್ಲಿಗೆ ಹಾಕ್ಕೊಳ್ಳೋದು, ಇಡ್ಲಿ ನೆನೆಸೋದಕ್ಕೆ. ಬೇಕಂದರೆ ನೀವು ಸಬ್ಬಕ್ಕಿ ಕೂಡ ಹಾಕ್ಕೊಬೋದು. ಸೊ ಇದಾದಮೇಲೆ ಮಕ್ಕಳಿಗೆ ತಿಂಡಿ ರೆಡಿ ಮಾಡಿ ಮಕ್ಕಳಿಗೆಲ್ಲ ಸ್ಕೂಲಿಗೆ ಕಳಿಸಿ ಎಲ್ಲ ಮುಗಿಸಿ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ನಾನು ತಿಂಡಿ ತಿನ್ನೋಣ ಅಂತ ಬಂದಿದ್ದೀನಿ. ಸೊ ನನ್ನ ಕೆಲಸ ಮುಗಿಯೋ ಅಷ್ಟರಲ್ಲಿ 10-11 ಗಂಟೆ ಆಗೋಗ್ಬಿಡುತ್ತೆ. ಎಲ್ಲ ಮುಗಿಸಿ ಆಮೇಲಿಂದ ನಾನು ತಿಂಡಿ ತಿನ್ನೋದು. ಸೊ ಇವತ್ತು ಸ್ವಲ್ಪ ಬೇಳೆ ಸಾಂಬಾರು ಕೂಡ ಇತ್ತು ರಾತ್ರಿದು, ಅದನ್ನು ಇಡ್ಲಿ ಜೊತೆಗೆ ಹಾಕ್ಕೊಂಡು ತಿನ್ನೋಣ, ನೋಡೋಣ ಹೆಂಗಿರುತ್ತೆ ಅಂತ ಅಂದ್ಬಿಟ್ಟು. ಸೊ ಅದನ್ನು ಕೂಡ ಹಾಕ್ಕೊತಾ ಇದ್ದೀನಿ. ಸೊ ಇವತ್ತಿನ ವ್ಲಾಗು ಇದು. ಸೊ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿತ್ತು ಅಂತ ಅಂದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ಇನ್ನೂ ಹೆಚ್ಚು ಹೆಚ್ಚು ವಿಡಿಯೋಸ್ ಮಾಡ್ತೀನಿ, ನಿಮಗೂ ಕೂಡ ಖುಷಿ ಆಗುತ್ತೆ ಅಂತ ಹೇಳ್ತಾ. ಸೊ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಅಂತ ಕೇಳ್ಕೊತಾ ಇದ್ದೀನಿ. ಸೊ ಹೀಗೆ ನಿಮ್ಮ ಪ್ರೀತಿ ಸಪೋರ್ಟು ಸದಾ ನನ್ನ ಮೇಲೆ ಇರಲಿ ಅಂತ ಕೇಳ್ಕೊತ ಇಲ್ಲಿಗೆ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.